ನಾಕಂಡ ಮಾಧ್ಯಮ ಸರಣಿ ಸಂಚಿಕೆಗೆ ಸ್ವಾಗತ. ನಾನು TN ರವಿಕುಮಾರ್. ಇವತ್ತು ನಮ್ಮ ಜೊತೆ ಇದ್ದಾರೆ ಮೋಹನ್ ರಾವ್ ಸಾವಂತ್ ಅಂತ. ಇವರು ಹಲವಾರು ಪತ್ರಿಕೆಗಳಲ್ಲಿ ವರ್ಕ್ ಮಾಡಿದ್ದಾರೆ, ಜೊತೆಗೆ ಹಲವಾರು ಪತ್ರಿಕೆಗಳ ಜನಗಳಲ್ಲಿ ಆಮೇಲೆ ಸಂಘ ಸಂಸ್ಥೆಗಳಲ್ಲಿ ಕೂಡ ವರ್ಕ್ ಮಾಡಿದ್ದಾರೆ. ಅವ್ರ ಜೊತೆ ಮಾತಾಡೋದು ಬನ್ನಿ. ನಮಸ್ಕಾರ. ನಮಸ್ಕಾರ ಸಾವಂತ್ ಅವರು. ನಮಸ್ಕಾರ ರವಿಕುಮಾರ್ ಅವರ. ತಾವು ಹುಟ್ಟಿದ್ದು ಎಲ್ಲ ಇಲ್ಲಿ ಸರ್? ನಾನು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿನಲ್ಲಿ. ನಾನು ಅಲ್ಲಿ ಡಿಗ್ರಿ ಮಾಡಿಕೊಂಡು ಆಮೇಲೆ ಒಂದು ನಂದೇ ಡಿಗ್ರಿ ಮಾಡಿದ್ಮೇಲೆ ಒಂದು SBI ಅಂತ ಹೇಳಿ ಒಂದು ಬ್ಯಾಂಕಿಗೆ ಇಂಟರ್ವ್ಯೂ ಎಲ್ಲ ಮಾಡಿದೆ. ಯಾಕೋ ಆ ಬ್ಯಾಂಕ್ ಇಂಟ್ರೆಸ್ಟ್ ಸಿಗಲಿಲ್ಲ. ಸೊ ಆದ್ದರಿಂದ ನಾನು ಹಾಗೆ ಏನೋ ಸಣ್ಣ ಪುಟ್ಟ ಒಂದು ಆಟೋ ಓಡಿಸ್ಕೊಂಡು ಎಲ್ಲ ಕೇಳೋರು ಯಾಕೆ ಆಟೋ ಓಡಿಸ್ತೀರಾ ಅಂತ. ಡಿಗ್ರಿ ಮಾಡ್ಕೊಂಡು ಆಟೋ ಓಡಿಸ್ತಿದ್ರಲ್ರಿ ಅಂತಂದ್ರು. ಇಲ್ಲ ನನಗೆ ಶಿವಮೊಗ್ಗದಲ್ಲಿ ಭದ್ರಾವತಿಲಿ ನಂದೇ ಆದ ಒಂದು ಇದಿದೆ. ನಾನು ಯಾರ ಕೈಯಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ಅದರಿಂದ ನಾನೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು. ಮೊದಲು ಸ್ಟಾರ್ಟಿಂಗ್ ಅಂತ ಹೇಳಿ ಒಂದು ಆಟೋ ಬಿಸ್ನೆಸ್ ಮಾಡಿದ್ದೀನಿ ಅಂತೇಳಿ ಆಟೋ ಓಡಿಸ್ತಾ ಇದ್ದೆ. ಆಟೋ ಡ್ರೈವರ್ ಆಗಿದ್ದೆ. ಸರಿ, ಅದು ನನ್ನ ಡ್ಯೂಟಿ, ನನ್ನ ಎಜುಕೇಷನ್ ಆದಮೇಲೆ ಆದಂಥ ಒಂದು ಇದು. ನಾವು ಯಾಕಂದರೆ ನಮ್ಮ ಸಂಸಾರವನ್ನು ನಡೆಸಬೇಕಾಗಿತ್ತು. ಹಾಗಾಗಿ ಆಟೋ ಆಮೇಲೆ ಹಾಗೆ ಒಂದು ಥಿಯೇಟ್ರಿ, ಒಂದು ಮಿನಿ ಥಿಯೇಟ್ರ್ ಇಟ್ಟಿದ್ದೆ. ಅವಾಗ ವಿಡಿಯೋ ಕಾಲ ಅಂತ ವಿಡಿಯೋ ಅವಾಗ ತುಂಬ ಏನು ಅಂತಂದರೆ ಆ ವಿಡಿಯೋ ಫಾರಿನಿಂದ ಬರಬೇಕಾಗಿತ್ತು. ಇವಾಗ ಈ ಥರ ಅಲ್ಲ, ಒಂದು ಕ್ಯಾಸೆಟ್ ಅಂತ ಬರೋದು. ಆ ಒಂದು ವಿಡಿಯೋ ಅಂತ ಹೇಳೋದು. ಆವಾಗ ಅದನ್ನೆಲ್ಲ ಪಿಕ್ಚರ್ ಇಂಗ್ಲೀಷ್ ಪಿಕ್ಚರ್ ತೋರಿಸ್ತಾ ಇದೆ. ಅದು ಒಂದು ನನ್ನ ಜೀವನದ ಶುರು ಮಾಡ್ಕೊಂಡಿದ್ದು. ಆಮೇಲೆ ಪತ್ರಿಕೆ ಮತ್ತು ಓದು ನನ್ನ ಒಂದು ಹವ್ಯಾಸ. ಸಣ್ಣ SLC PUC ಏನೋ ಒಂದು ಓದ್ತಾನೇ ಇದ್ದೆ. ಡಿಗ್ರಿ ಆದಲ್ಲೂ ಒಂದು ಅದು ಓದ್ತಾ ಇದ್ದೆ, ಇಂಗ್ಲೀಷ್ ಪುಸ್ತಕ ಅದು ಇದು ಓದ್ತಾ ಇದ್ದೆ. ಕೊನೆಗೆ ಬೆಂಗಳೂರಿನಲ್ಲಿ ನಮ್ಮ ಬ್ರದರ್-ಇನ್-ಲಾ, ನಮ್ಮ ಭಾವ, ನಮ್ಮ ಅಕ್ಕನ ಗಂಡ ಪ್ರೊಫೆಸರ್ ರವಿವರ್ಮ ಕುಮಾರ್ ಅಂತೇಳಿ ಅಡ್ವೊಕೇಟ್ ಜನರಲ್ ಆಗಿದ್ದರು. ಅವರು ನನಗೆ ಫೋನ್ ಮಾಡಿ, ನಿನಗೆ ಒಂದು ಪತ್ರಿಕೆ ಮತ್ತು ಓದು ಬರಹ ಬಗ್ಗೆ ತುಂಬಾ ಜ್ಞಾನ ಇದೆ, ನೀನು ಯಾಕೆ ನಮ್ಮ ಜೊತೆ ಸೇರ್ಕೋಬಾರ್ದು ಅಂತಂತೇಳಿ ಒಂದು ಫೈನ್ ಡೇ ಫೋನ್ ಮಾಡಿದ್ರು. 4 ಗಂಟೆ ಬೆಳಿಗ್ಗೆ. ಆಯ್ತು ಬಾಬುಜಿ, ಏನು ಮಾಡೋಣ? ಏನಿಲ್ಲ, ಒಂದು ಪತ್ರಿಕೆ ಶುರು ಮಾಡೋಣ ಬೆಂಗಳೂರಿನಲ್ಲಿ, ಬಾ ಅಂತಂದು. ನೀನು ಯಾವುದು ಏನು ಮಾಡ್ತಾ ಇದೆಯಾ ಬಿಸ್ನೆಸ್ ಬಿಟ್ಬಿಡು, ಟರ್ಮಿನೇಟ್ ಆ್ಯಸ್ ಈಸ್ ವೆರೀಸ್ ಕಂಡೀಷನ್. PW ಹೇಳ್ತಾರಲ್ಲ, ಆ್ಯಸ್ ಈಸ್ ವೆರೀಸ್ ಕಂಡೀಷನ್, ಹೆಂಗಿದಾಗಿ ಬಿಟ್ಬಾ ಅಂತ. ಆ ಥರ ಹೇಳಿ ನನಗೆ ಬೆಳಿಗ್ಗೆ 4 ಗಂಟೆಗೆ ಫೋನ್ ಮಾಡಿದ್ರು. ಬೆಳಿಗ್ಗೆ 7 ಗಂಟೆಗೆ ಬಸ್ ಹತ್ತದೆ, ಟ್ರೈನ್ ಹತ್ತದೆ. ಬೆಂಗಳೂರಿಗೆ ಬಂದ್ವಿ. ಆಮೇಲೆ ಒಂದು ಪತ್ರಿಕೆ ಶುರು ಮಾಡೋಣ. ಈ ಪತ್ರಿಕೆ ಹೇಗಿರಬೇಕು ಅಂದರೆ, ನಮಗೆ ಇಸ್ ಇಸ್ ನಾಟ್ ಎ ಕಮರ್ಷಿಯಲ್, ಅಥವಾ ಅದನ್ನು ಏನು ನಮಗೆ ಲಾಭ ತರಬೇಕು ಅಂತ ಏನೂ ಇಲ್ಲ. ಈ ದೇಶ, ಈ ರಾಜ್ಯ, ಈ ಬೆಂಗಳೂರಿನ ಜನತೆಗೆ ಒಂದು ಒಳ್ಳೆಯ ಆಗೋಂಥ ಒಂದು ಕೆಲಸ ಮಾಡೋಣ, ಆ ನಿಟ್ಟಿನಲ್ಲಿ ಒಂದು ಪತ್ರಿಕೆ ಮಾಡೋಣ ಅಂತಿದ್ದೀನಿ, ಬರ್ತೀಯಾ ಅಂತ ಕೇಳಿದ್ರು. ನಾನು ಹೇಗಿದೆಯೋ ಹಾಗಿದೆ ಎಲ್ಲ ಬಿಟ್ಬಿಟ್ಟು ಕೆಲಸ ಸೀದಾ ಬೆಂಗಳೂರಿಗೆ ಬಂದು ಒಂದು ನಮ್ಮ ಬಾವಾಜಿ, ಆಮೇಲೆ GKC ರೆಡ್ಡಿ ಅಂತ ನಮ್ಮ ಎಡಿಟ್ರು, ನಮ್ಮ ಪತ್ರಿಕೆ ಎಡಿಟ್ರು, ಬೆಂಗಳೂರು ಈವ್ನಿಂಗ್ ಅನ್ನೋ ಒಂದು ಪತ್ರಿಕೆ, ಆ ಪತ್ರಿಕೆ ಎಡಿಟ್ರು GKC ರೆಡ್ಡಿ ಅಂಥೇಳಿ. ಅವರು ನಮ್ಮ ಬಾವಾಜಿ ರವಿವರ್ಮ ಕುಮಾರ್ ಅವರು ಮತ್ತು ಜಸ್ವೀರ್ ಸಿಂಗ್ ಅಂಥೇಳಿ ಒಂದು 3 ಜನ ಒಂದು ಪತ್ರಿಕೆಗೆ ಒಂದು ಇದು ಮಾಡಿಕೊಂಡು ಒಂದು ಪತ್ರಿಕೆ ಸ್ಟಾರ್ಟ್ ಮಾಡೋದು ಪತ್ರಿಕೆ ಶುರು ಮಾಡೋದು. ಆ ಪತ್ರಿಕೆ ಶುರು ಮಾಡಿದಾಗ ನಾನು ಎಡಿಟರ್ ಅಂತ ಹೇಳ್ಕೊಂಡು ಬರಲ್ಲ, ನನ್ನನ್ನು ರಿಪೋರ್ಟರ್ ಅಂತ, ಮ್ಯಾನೇಜರ್ ಕಮ್ ರಿಪೋರ್ಟರ್ ಅಂತೇಳಿ ನನ್ನನ್ನು ಅಪಾಯಿಂಟ್ ಮಾಡಿಕೊಂಡ್ರು 90ರಲ್ಲಿ. ಆವಾಗ 90ರಲ್ಲಿ ಶುರು ಮಾಡಿದಾಗ ವೀರೇಂದ್ರ ಪಾಟೀಲ್ ಅವರು ಅವಾಗ ನಿರ್ಗಮಿತ ಮುಖ್ಯಮಂತ್ರಿಗಳು, ಬಂಗಾರಪ್ಪ ಬರೋ ಕಾಲ. ಅವಾಗ ನಾನು ಪತ್ರಿಕೋದ್ಯಮಕ್ಕೆ ಬಂದಿದ್ದೆ. ಆಗ ಮರಾಠ ಪರಿಷತ್ ಅಂತ ಇದೆ, ಅದಕ್ಕೆ ಅಲ್ಲಿಗೊಂದು ನಮ್ಮ ಮರಾಠ ಮಂಡಳಿಗೆ ಬಂದು ವೀರೇಂದ್ರ ಪಾಟೀಲ್ ಭಾಷಣ ಕೊಟ್ಟಿದ್ದರು. ಭಿನ್ನವತಳೆ ಅಂತ ಒಂದು ಕೊಟ್ಟಿದ್ದು, ಅದನ್ನು ಸ್ಟೋರಿ ಮಾಡಿದ್ದೆ. ಅಲ್ಲಿಂದ ನನ್ನ ಈ ಭಿನ್ನವತ್ತಲೆ ಏನು ಮಾಡಿದ್ರ, ಭಿನ್ನವತಳೆ ಅಂತೇಳಿ ಕರ್ನಾಟಕ ಮರಾಠ ಪರಿಷತ್ತಿಂದ ಒಂದು ಭಿನ್ನವತಳೆ ಮುಖ್ಯಮಂತ್ರಿಗಳಾದಂಥ ವೀರೇಂದ್ರ ಪಾಟೀಲ್ ಕೊಟ್ಟರು. ಅದೊಂದು ಸ್ಟೋರಿ ಮಾಡಿದ್ವಿ. ಯಾಕೆ ನಾವು ಭಿನ್ನವತಳೆ ಕೊಟ್ಟಿದ್ದೀವಿ ಏನು ಅಂತೇಳಿ, ನಮ್ಮ ಸಮಾಜ ತುಂಬ ಹಿಂದುಳಿದಿದೆ, ಆ ಸಮಾಜಕ್ಕೆ ಏನಾದರೂ ಮಾಡಿ ಅಂತೇಳಿ ಅವರಿಗೆ ವೀರೇಂದ್ರ ಪಾಟೀಲ್ ಕೊಟ್ಟಿದ್ವಿ. ಅದೊಂದು ಸ್ಟೋರಿ ಮಾಡಿ ಅದು ನನ್ನಿಂದ ಶುರು ಆಯಿತು. ಅಲ್ಲಿ ಅದಾದಮೇಲೆ ಬೆಂಗಳೂರು ಈವ್ನಿಂಗಲ್ಲಿ ರಿಪೋರ್ಟ್ರಾಗಿ ಕೆಲಸ ಮಾಡ್ತಾಯಿದ್ದೆ. ಮೊದಲೇ ಪ್ರೆಸ್ ಕ್ಲಬ್ಬು, ಆಮೇಲೆ ಬೇರೆ ಕಾರ್ಪೊರೇಷನ್ನು, ಹೀಗೆ ಒಂದು 6 ತಿಂಗಳು ವರ್ಷ ಕೆಲಸ ಮಾಡಿದ್ಮೇಲೆ ನನ್ನನ್ನು 90 ಶುರು ಮಾಡಿದ್ದು. 92ರಲ್ಲಿ ವಿಧಾನಸೌಧ ಹೋಗಪ್ಪ ನೀನು, ಅದು ಕೆಲಸ ಮಾಡು, ರಿಪೋರ್ಟಿಂಗ್ ಮಾಡ್ಕೊಂಬ ಅಂತಂದರು. ಅಷ್ಟೊತ್ತಿಗೆ ನಮ್ಮ MN ವಿಜಯಂದ ಅಂತೇಳಿ ನಮ್ಮಲ್ಲಿ ಚೀಫ್ ರಿಪೋರ್ಟರ್ ಆಗಿದ್ದರು. ಅವರು ರಿಪೋರ್ಟಿಂಗ್ ಮಾಡ್ತಾಯಿದ್ರು, ನಾನು ಸಣ್ಣ ಪುಟ್ಟ ರಿಪೋರ್ಟಿಂಗ್ ಮಾಡ್ತಾಯಿದ್ದೆ. ವಿಧಾನಸೌಧ 92ರಿಂದ ರೌಂಡ್ ಶುರು ಆಯಿತು. 92ರಿಂದ ವಿಧಾನಸೌಧದಲ್ಲಿ ಏನು ಅಂತಂದರೆ 11:30 ಎಲ್ಲ ಅಸೆಂಬಲ್ ಆಗ್ತದೆ, ಎಲ್ಲ ಹೌದು. ಎಲ್ಲ ಚೀಫ್ ರಿಪೋರ್ಟರ್, ಎಲ್ಲ ಪತ್ರಿಕೆಯ ಚೀಫ್ ರಿಪೋರ್ಟರ್ ಒಂದು 15ರಿಂದ 20 ಜನ ಇರ್ತಾಯಿದ್ವಿ ಅಷ್ಟೇ. ಆಕಾಶವಾಣಿಯಿಂದ ಒಬ್ಬರು, ಡೆಕ್ಕನ್ ಪ್ರಜಾವಾಣಿಗೆ
ಕರ್ನಾಟಕದಲ್ಲಿರೋ ಮುಖ್ಯ ಪತ್ರಿಕೆ ಅವಾಗ ಚಾನಲ್ಸ್ ಇರಲಿಲ್ಲ. ಆವಾಗ ಮುಖ್ಯ ಪತ್ರಿಕೆಯ ರಿಪೋರ್ಟರ್ಸು ಚೀಫ್ ರಿಪೋರ್ಟರ್ಸಲ್ಲಿ ಮಾತ್ರ ವಿಧಾನಸೌಧಕ್ಕೆ ರೌಂಡ್ಸ್ ಅಂತ ಬರ್ತಾಯಿದೆ. ಯಾಕಂದರೆ ಅದೇ ಮೇನ್ ಸ್ಟ್ರೀಮ್ ಅದು ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಮಂತ್ರಿಗಳು ಆಮೇಲೆ ರಾಜ್ಯ ಸರ್ಕಾರದ ಎಲ್ಲ ಕೆಲಸಗಳು ಅಂಥ ಜಾಗ ಈಸ್ ಎ ಪವರ್ ಸ್ಟಡಡ್ ಜಾಗ. ಆ ಜಾಗಕ್ಕೆ ಬರ್ತಾಯಿದ್ದವರೆಲ್ಲ ಚೀಫ್ ರಿಪೋರ್ಟರ್ಸು ಬರ್ತಾಯಿದ್ರು. ನಾನು ಅಲ್ಲಿಗೆ ಜಾಯಿನ್ ಆದೆ. ಜಾಯಿನ್ ಆದಮೇಲೆ ರಿಪೋರ್ಟಿಂಗ್ ಸಣ್ಣ ಪುಟ್ಟ ರಿಪೋರ್ಟ್ ಅಲ್ಲಿಂದ ರಿಪೋರ್ಟ್ ಮಾಡ್ತಾನೇ ಇದ್ದೆ. ಆಮೇಲೆ ಒಂದು ವಿಜೇಂದ್ರ ಇದಾದಮೇಲೆ ನಾನು ನಾಗರಾಜ್ ಅಂತ ಒಬ್ಬರಿದ್ದರು. ನಾನು ಅಲ್ಲಿ ಚೀಫ್ ರಿಪೋರ್ಟ್ರಾಗಿ ಸುಮಾರು 15 ವರ್ಷ ಬೆಂಗಳೂರು ಈವ್ನಿಂಗ್ನಲ್ಲಿ ಕೆಲಸ ಮಾಡಿದೆ. ಅದಾದಮೇಲೆ ಗೋಧೂಳಿ ಅನ್ನೋ ಪತ್ರಿಕೆ, ಆಮೇಲೆ ಕನ್ನಡದಲ್ಲಿ ಈ ಇಂಗ್ಲೀಷ್ನಲ್ಲಿ PTI ಮತ್ತು UNI ಇರೋ ಥರ ಕನ್ನಡದಲ್ಲಿ ನಿಮಗೆ ಅಶೋಕ್ ಬಾಬು ಒಂದು ಶುರು ಮಾಡಿದ್ರು. ಯಾವುದು ಹೇಳಿ, ಕನ್ನಡ ಚಾನಲ್ಲು. ಕನ್ನಡ ಅದು ಒಂದು ಇದು PTI UNI ಥರನೇ ಕೃಷಿ ಇಲಾಖೆಗೆ ಎಲ್ಲ ಕಡೆ ಕೊಡ್ತಾ ಇದ್ದೆ. ಆ ಪತ್ರಿಕೆ ಅದಕ್ಕೊಂದಷ್ಟು ವರ್ಷ ಕೆಲಸ ಮಾಡಿದೆ. ಗೋಧೋಳಿ ನನ್ನ ಸನತ್ ಕುಮಾರ್ ಅಂತೇಳಿ ನನ್ನ ಸ್ನೇಹಿತ ವೈಕುಂಠರಾಜ್ ಅವರು ಪ್ರಜಾವಾಣಿನಲ್ಲಿ ಅಸೋಸಿಯೇಟ್ ಎಡಿಟರ್ ಆಗಿದ್ದರು. ಅವ್ರ ಮಗ ಸನತ್ ಕುಮಾರ್ ಅಂತೇಳಿ ಒಂದು ಗೋಧೋಳಿ ಅನ್ನೋ ಪತ್ರಿಕೆ ಶುರು ಮಾಡಿದ್ರು. ಅಲ್ಲಿಗೂ ಕೆಲಸ ಮಾಡ್ತಾಯಿದ್ದೆ. ಈವ್ನಿಂಗರು, ಗೋಧೂಳಿ, ಆಮೇಲೆ ಜನತಾ ಮಾಧ್ಯಮ ಅಸೋಸಿಯೇಟ್ ಆಗಿದ್ದೆ, ಜನತಾ ಮಾಧ್ಯಮದಲ್ಲಿದ್ದೆ, ಗೋಧೂಳಿ ಇದ್ದೆ. ಈ ಅದೊಂದು ಹೀಗೆ. ಆಮೇಲೆ ವಿಧಾನಸೌಧಕ್ಕೆ ಹೋದ್ಮೇಲೆ ಎಲ್ಲ ಮನುಷ್ಯಗಳನ್ನು ನಾವು 12 ಗಂಟೆ ಒಂದು ರೌಂಡ್ಸ್ ಹೋಗ್ತಾಯಿದ್ವಿ ಎವ್ರಿ ಡೇ. ಒಂದು 25-28 ವರ್ಷ ಕೆಲಸ ಮಾಡಿದ್ವಿ ವಿಧಾನಸೌಧದಲ್ಲಿ. 30 ವರ್ಷ ಅಂದ್ಕೊಳ್ಳಿ, 30 ವರ್ಷ ವಿಧಾನಸೌಧದಲ್ಲಿ ರೌಂಡ್ಸ್ ಆಗ್ತಾಯಿದ್ವಿ. ಅಂದರೆ 12 ಗಂಟೆ ಒಂದು ರೌಂಡು, ಬೆಳಗ್ಗೆ ಸಾಯಂಕಾಲ ಒಂದು 4 ಗಂಟೆಗೆ ಒಂದು ರೌಂಡ್ಸು. ಹೇಳಿದ್ನಲ್ಲ 15 ಜನ 25 ಜನ. ನಾನು ಹೋಗಿ 1992 ಇರ್ಬೋದು, 93 ಇರ್ಬೋದು, ಹೋದಾಗ ಏನಿಲ್ಲ 15 ಜನ 20 ಜನ ಅಷ್ಟೇ ರಿಪೋರ್ಟರ್ಸ್ ನಾವು ಇದ್ದಿದ್ದು. ಒಂದು ಸರಿ ಉದಯ ಪತ್ರಿಕೆ ಉದಯ TV ಶುರು ಆಯಿತು. ಉದಯ TV ಶುರು ಆವಾಗ ತೇಜಸ್ವಿನಿ ಇನ್ನೂ ಅವಳು ಗೊತ್ತಿಲ್ಲ, ಅವ್ರ ಪೂರ್ವಭಾವ ನಂಗೆ ಗೊತ್ತಿಲ್ಲ. ಯಾಕಂತಂದರೆ ಅವಳು ನಮ್ಮ ಲಂಕೇಶ್ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾಯಿದ್ಲು ಅನಿಸುತ್ತೆ. ಆಮೇಲೆ ಅವಳು ಬಂದು ಒಂದು ಉದಯ ಚಾನಲ್ ಅಂತ ಶುರು ಮಾಡ್ಕೊಂಡ್ಮೇಲೆ ಅವಳೊಂದು ಈ ಥರ ಒಂದು ಕ್ಯಾಮ್ರಾ ತೊಗೊಂಡು ಒಂದು ಬುಕ್ ಹಿಡ್ಕೊಂಡು ಎಲ್ಲ ಬರೋಳು. ಅವನು ರಮೇಶ್ ಅಂತ ಕರ್ಕೊಂಡು ಬರೋಳು ಜೊತೆಯಲ್ಲಿ. ಆಮೇಲೆ ಜಯರಾಮ್ ಅಂತ ಇದ್ದರು, ಮಂಡ್ಯ ಜಯರಾಮ್, ಅವ್ರು ಮಂತ್ರಿ ಆಗಿದ್ದರು. ಇವೆಲ್ಲ ನೋಡಿದಂಥದ್ದು. ಆವಾಗ ಅವ್ರು ಇಂಟರ್ವ್ಯೂ ಮಾಡ್ತಾಯಿದ್ಲು. ಇನ್ನೂ ಚಾನಲ್ ಬಂದಿರಲಿಲ್ಲ. ಆವಾಗ ಚಾನಲ್ಸು ಸುಮಾರು ಒಂದೊಂದೇ ಉದಯ ಶುರು ಆದಮೇಲೆ ಬೇರೆ ಬೇರೆ ಚಾನಲ್ ಶುರು ಆದಮೇಲೆ ವಿಧಾನಸೌಧಕ್ಕೆ 15-20 ಜನ ಇದ್ದಂಥ ರಿಪೋರ್ಟಿಂಗ್ ಮಾಡಿದಂಥ ಜನ ಒಂದು 30-40 ಆದ್ರು. ಇವತ್ತು ಗೊತ್ತಿಲ್ಲ, 45 ಜನ ಬರ್ತಾರೆ. ನಿಂತೋಗಿದೆಯಾ ಗೊತ್ತಿಲ್ಲ. ನಾನು ಒಂದು 25-30 ವರ್ಷ, ನಾನು 92ರಿಂದ ಒಂದು 25 ವರ್ಷ ರೌಂಡ್ ನೋಡಿದ್ದೀನಿ. ಇವಾಗ ಇತ್ತೀಚೆಗೆ ಹೋಗ್ತಾಯಿಲ್ಲ, ಒಂದು ವಾರಕ್ಕೆ ಒಂದ್ಸರಿ ಹೋಗ್ತೀನಿ, ಅಲ್ಲಿ ಮಾತಾಡ್ಸ್ಬೇಕಾದ್ರೆ ರೌಂಡ್ಸ್ ಹೋಗ್ತೀನಿ, ಏನು ನಡೀತಿದೆ ಅನ್ನೋದನ್ನು. ಯಾರು ಸ್ನೇಹಿತರು ಫೋನ್ ಮಾಡ್ತಾರೆ, ಏನಾಗ್ತಾಯಿದೆ ರಾಜ್ಯದಲ್ಲಿ, ಏನಾಗ್ತಿದೆ, ಏನೋ ಇದೆಯಾ ಇಂಪಾರ್ಟೆಂಟ್ ಕೊಡಪ್ಪ ಅಂತೇಳಿ ಒಂದು 2-3 ಜನ ಪತ್ರಿಕೆಯವ್ರು ಕೇಳ್ತಾರೆ. ಒಂದು ರೌಂಡ್ ಅಪ್ ಕೊಡ್ತೀನಿ ಅಷ್ಟೇ. ಏನಾಗಿದೆ, ಯಾವ ಥರ ಆಗಿದೆ, ಯಾಕೆ ಹಿಂಗೆ ಆಗ್ತಾಯಿದೆ, ಏನು ಸುದ್ದಿ ಅನ್ನೋದನ್ನು ಸುದ್ದಿನೇ ಇಂಪಾರ್ಟೆಂಟು, ಸುದ್ದಿ ಕೊಡ್ತಾಯಿದ್ದೆ. ಅದೇ 4-5 ಚಾನಲ್ ಕೆಲಸ ಮಾಡಿದ್ದೀನಿ. ಇದ್ರ ಜೊತೆಗೆ ಆಕಾಶವಾಣಿಗೆ ಅಸೆಂಬ್ಲಿನೂ ಒಂದು 25-30 ವರ್ಷ ಕವರ್ ಮಾಡಿದ್ದೀನಿ. ಸ್ಟೇಟ್ ಅಸೆಂಬ್ಲಿ ಮತ್ತು ಸ್ಟೇಟ್ ಕೌನ್ಸಿಲ್ಲು ಎರಡನ್ನೂ ಒಂದು 25 ವರ್ಷ ನಾನು ಕವರ್ ಮಾಡಿದ್ದೀನಿ, ರಿಪೋರ್ಟಿಂಗ್ ಮಾಡಿದ್ದೀನಿ. ಅಲ್ಲಿ ಅವತ್ತಿನ ಆಗುಹೋಗುಗಳು, ಅಸೆಂಬ್ಲಿನ ಆಗುಹೋಗುಗಳು, ಅವತ್ತಿನ ಕಾರ್ಯಕಲಾಪಗಳನ್ನು ಏನು ನಡೀತಾ ಇದೆ ಅನ್ನೋ ಒಂದು ಔಟ್ಲೈನ್ ಕೊಡಿ ಅಂತ ಹೇಳಿ, ಅದು ಈಗಲೂ ಇರಬೇಕು. ಅದು ನಮಗೆ ಅವಾಗವಾಗ ಪ್ರಜಾವಾಣಿನ ಎಲ್ಲ ಈಗ ಇದಕ್ಕೆ ಬಂದಾಗ ಅಸೆಂಬ್ಲಿ ನಡಿಬೇಕಾದ್ರೆ ನಮಗೆ ಒಂದು 5 ನಿಮಿಷನೋ 10 ನಿಮಿಷನೋ ಕೊಡ್ತಾಯಿದ್ರು ಬರೆಯೋಕ್ಕೆ. ನಾವು ಅದನ್ನು ಆಕಾಶವಾಣಿಗೆ ಬರಿತಾಯಿದ್ವಿ. ಆಕಾಶವಾಣಿಗೆ ಬಂದು ಎಡಿಟರ್ಸು ಯಾರು ಪ್ರಹ್ಲಾದ್ ಅಂತ ಇದ್ದರು, ಶೇಷಚಂದ್ರಿಕಾ ಇದ್ದರು, ಅವರ ಪೂರ್ಣಿಮಾ ಅಂತ ಇದ್ದರು, ಅವರೆಲ್ಲ ಆಕಾಶವಾಣಿ ದೂರದರ್ಶನ ಕೆಲಸ ಮಾಡಿ ಇಟ್ಸ್ ಎ ಸಿಸ್ಟರ್ ಕನ್ಸರ್ನ್ ಅನ್ಸುತ್ತೆ. ಆವಾಗ ಅವ್ರು ಬಂದು ನನಗೆ ಬರ್ಕೊಡೋರು. ಅವತ್ತಿನ ಕಲಾಪಗಳನ್ನು ನಾವು ಬರ್ಕೊಡ್ಬೇಕಾಯ್ತು. ಸುಮಾರು ಸರಿ ಆಕಾಶವಾಣಿಗೆ ಬರೆದಿದ್ದೀನಿ, ದೂರದರ್ಶನಿಗೂ ಬರೆದಿದ್ದೀನಿ. ನಮ್ಮ ಎಲ್ಲ ಕಲಾಪಗಳನ್ನು ಅವ್ರು ಬಿತ್ತರಿಸಿ ಅದನ್ನು ಹೆಸರು ಸಹ ಬರೆದವರು ಮೋಹನ್ ರಾವ್ ಸಾವಂತ್ ಅಂತಲೇ ಹಾಕಿದ್ದಾರೆ. ಹೀಗೆ ಸುಮಾರೊಂದು. ಆಮೇಲೆ ಪತ್ರಿಕೋದ್ಯಮ ಅಂದರೆ ಜನರಿಗೋಸ್ಕರ ಕೆಲಸ ಮಾಡೋದು. ಜನರ ಆಗುಹೋಗುಗಳು, ಜನರಿಗೆ ಏನು ಬೇಕೋ ಅದನ್ನು ನಾವು ಕೆಲಸ ಮಾಡ್ತಾಯಿದ್ವಿ. ಆದರೆ ತುಂಬ ಇಂಪಾರ್ಟೆಂಟ್ ವಿಷಯ ಹೇಳೋಕ್ಕೆ ಇಷ್ಟಪಡ್ತೇನೆ. ವಿಧಾನಸೌಧ ಅಂತಂದರೆ ಇಟ್ಸ್ ಅ ಪವರ್ ಸ್ಟಡಡ್ ಪ್ಲೇಸ್. ಈಗ ಎಕ್ಸಾಂಪಲ್ಲು, ನಾನು ರೈತನೇ, ರೈತ ಒಂದು ಸ್ವಲ್ಪ ಕೊಡ್ರಪ್ಪ, ಸ್ವಲ್ಪ ಕಾಳು ಕೊಡ್ರಪ್ಪ ಬಿತ್ತುತ್ತೀವಿ ಅಂತ ಕೇಳೋಕ್ಕೆ ಹೋದರೆ ನಿಮಗೆ ಅಷ್ಟು ಈಸಿಯಾಗಿ ಕಾಳುಗಳು ಸಿಗೋಲ್ಲ. ಭತ್ತದ ಬೀಜ ಇರ್ಬೋದು,
ಬೇರೆ ಬೇರೆ ರಾಗಿ ಏನಾದರೂ ಒಂದು ಒಟ್ಟಾರೆ ನೀವು ಮೊಳಕೆ ಕಟ್ಟಿದ್ದನ್ನು ಕೊಡ್ರಿ ಅಂತ ಕೇಳಕ್ಕೆ ಹೋದರೆ ಅಷ್ಟು ಈಸಿಯಾಗಿ ಸಿಗೋಲ್ಲ ನಿಮಗೆ. ಕೀವಲ್ ಬಂದ್ರಿ ಅದು ಬಂದಿಲ್ಲ ನಿಮ್ಗೆ ಅದು ಇದೆಯಾ ಇದೆ. ಆದರೆ ಪವರ್ ಸ್ಟೇಷನ್ ವಿಧಾನಸೌಧ ಇದೆಯಲ್ಲ, ಇಲ್ಲಿಂದ ಯಾವನೊಬ್ಬ PS ಫೋನ್ ಮಾಡಿದ್ರೆ ಅಲ್ಲಿ ತಕ್ಷಣ ಅವನಿಗೆ ಅಂದರೆ ಪವರ್ ಸ್ಟೇಷನ್ ವಿಧಾನಸೌಧ ಇದೆಯಲ್ಲ, ಅಲ್ಲಿ ಮಾಡೋಂಥ ಕೆಲಸ ಇದೆಯಲ್ಲ ರಿಪೋರ್ಟರ್ಸು, ಅವರು ಈ ದೇಶದ ಈ ರಾಜ್ಯದ ಜನರಿಗೆ ಒಳಿತಾಗುವಂಥ ಏನಾದರೂ ಮಾಡಬೇಕಂದ್ರೆ ಅಲ್ಲಿ ಮಾಡಬೇಕು. ಅದು ನಾನು ಕಂಡಂತೆ ಅಲ್ಲಿ ಆ ಥರ ಏನು ಅರ್ಧಂಬರ್ಧ ಅಂತ ಏನು ಹೇಳಿ ಸ್ವಾರ್ಥಕ್ಕಾಗಿ ಜಾಸ್ತಿ ಕೆಲಸ ಮಾಡ್ತಾರೆ. ಈಗ ನೀವು ಮಾಡಿದಂಥ ರಿಪೋರ್ಟಿಂಗಲ್ಲಿ ಯಾವ್ದು ಎಫೆಕ್ಟಿವ್ ಆಗಿರುವಂಥದ್ದು ಯಾವುದು? ಎಫೆಕ್ಟಿವ್ ಅಂದರೆ ಒಂದು 2-3 ಹೇಳ್ಬೋದು. ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದರು 16 ಆವಾಗ ಡೆಲ್ಲಿನಲ್ಲಿ, ಮತ್ತು ಆವಾಗ ಮುಖ್ಯಮಂತ್ರಿಗಳಾದಾಗ ಡೆಲ್ಲಿನಲ್ಲಿ ಪ್ರೈಮ್ ಮಿನಿಸ್ಟರ್ ಆಗೋದು ಅನ್ನೋದು ಒಂದು ಕಾಲ. ಆಗ ದೇವೇಗೌಡರು ಅಲ್ಲೆಲ್ಲ ಮೀಟಿಂಗ್ ಮಾಡಿಕೊಂಡು ಅಲ್ಲೆಲ್ಲ ಮುಗಿಸ್ಕೊಂಡು ಯಾರು ಪ್ರೈಮ್ ಮಿನಿಸ್ಟರ್ ಆಗೋದು ಅನ್ನೋದು ಡಿಸೈಡ್ ಮಾಡಿದಾಗ ದೇವೇಗೌಡರನ್ನ ಆಯ್ಕೆ ಮಾಡ್ತಾರೆ. ದೇವೇಗೌಡರು ಆಯ್ಕೆ ಮಾಡಿದಾಗ ಅವರು ಬೆಂಗಳೂರು ಬರ್ತಾರೆ. ಬೆಂಗಳೂರಿನ ವಿಧಾನಸೌಧದ ಕಾನ್ಫರೆನ್ಸ್ ಹಾಲಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಡೆಲ್ಲಿನ ಅವಾಗ ಡೆಸಿಗ್ನೇಟೆಡ್ಡು ಅಲ್ಲ, ಪ್ರೈಮ್ ಮಿನಿಸ್ಟರ್ ಮಾಡೋಣ ಆಲ್ಮೋಸ್ಟ್ ಡೆಸಿಗ್ನೇಟೆಡ್, ಪ್ರೈಮ್ ಮಿನಿಸ್ಟರ್ ಡೆಸಿಗ್ನೇಟೆಡ್ ಅಂತ ಬರ್ತಾರೆ. ಅವಾಗ ನಮ್ಮ ಜೊತೆಗೆ ಪ್ರೆಸ್ ಕಾನ್ಫರೆನ್ಸ್ ಮಾತಾಡ್ತಾರೆ. ಮಾಡಿದಾಗ ಇಡೀ ದೇಶದ ಪತ್ರಿಕಾ ಮತ್ತು ಚಾನಲ್ಸ್ ಎಲ್ಲ ಇದ್ದರು. ಅವರು ಒಂಥರ ಹೇಗೆ ಮಾತಾಡ್ತಾಯಿದ್ರು ದೇವೇಗೌಡರು ಅಂತಂದರೆ, ಯಾರಾದ್ರೂ ಪ್ರೈಮ್ ಮಿನಿಸ್ಟ್ರು ನನಗಾದರೂ ನಾನು ಅದಕ್ಕೆ ಅರ್ಹನೇ ಅನ್ನೋ ಥರ ಮಾತಾಡ್ತಾಯಿದ್ರು. ಯಾಕಂದರೆ ದೇವೇಗೌಡರಿಗೆ ನಾನು 2-3 ಸರಿ ಇಂಟರ್ವ್ಯೂ ಮಾಡಿ ಬರೆದಿದ್ದೀನಿ ಬೆಂಗಳೂರು ಈವ್ನಿಂಗರಲ್ಲೇ. ಇಲ್ಲೇ ಈ ಮಹಾತ್ಮ ಗಾಂಧಿ ಸರ್ಕಲಲ್ಲೇ ಅವರು MP ಆದಾಗ ಸ್ಟ್ರೈಕ್ ಮಾಡ್ತಾಯಿದ್ರು. ಆವಾಗ ಅಲ್ಲಿ ಹೋಗಿ ಅವಾಗ ಜನನೇ ಇಲ್ಲ ಸರ್, ರವಿಕುಮಾರ್ ಜನನೇ ಇಲ್ಲ. ಮೋಟ್ರ್ ಬೈಕ್ ತಗೊಂಡೋಗಿ ಸೈಡಲ್ಲಿ ನಿಲ್ಸ್ಕೊಂಡು ಒಂದು ಏನು ಅವ್ರ ಸ್ಟೈಲ್ ಒಂದೇ, ಬಾ ಗುರು, ಅವತ್ತಿಂದ ಇವತ್ತಿಗೂ ಅಷ್ಟೇ, ಬಾ ಗುರು ಅಂತ ಹೆಗಲ ಮೇಲೆ ಕೈ ಹಾಕಿಕೊಂಡು ಮಾತಾಡ್ಸೋದು. ಕತ್ಕೊಂಡು ಏನು ಬಂದಿದ್ದೆ ಅದೇ ಹೇಳಿದೆ, ಏನು ಮಾಡ್ತಾಯಿದ್ರಿ, ಏನು ಸ್ಟ್ರೈಕ್ ಮಾಡ್ತಾಯಿದ್ರಿ ಅಂತಂತೇಳಿ ಒಂದು ಇಂಟರ್ವ್ಯೂ ಮಾಡಿದ್ದೆ, ಅದನ್ನು ಬರೆದೆ. ಈಗ ಅವ್ರು ಪ್ರೆಸ್ ಕಾನ್ಫರೆನ್ಸ್ ಹೇಳೋದು ಮುಖ್ಯಮಂತ್ರಿ ಆದಾಗ, ಅದು ಮೊದಲೇ ಮುಖ್ಯಮಂತ್ರಿ ಆದಾಗ ಸಾಕಷ್ಟು ಪ್ರೆಸ್ ಕಾನ್ಫರೆನ್ಸ್ ಅಟೆಂಡ್ ಮಾಡಿದ್ದೆ, ಬರೆದಿದ್ದೀನಿ. ಆವಾಗ ಒಂದು ಆಲೋಚನೆ ಹೊಡಿತು, ನಾನು ಯಾರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅನ್ನೋ ಥರ ಒಂಥರ ಏನು ಕನ್ಫ್ಯೂಷನ್ ಸ್ಟೇಟಸಲ್ಲಿ ಅವ್ರು ಮಾತಾಡ್ತಾಯಿದ್ರು. ಅವಾಗ ಹೇಳಿದೆ, ಇಡೀ ದೊಡ್ಡ ಇಟ್ ಈಸ್ ಎ ಕ್ರೌಡೆಡ್ ಪ್ರೆಸ್ ಕಾನ್ಫರೆನ್ಸ್. ದೇವೇಗೌಡರೇ ಮುಖ್ಯಮಂತ್ರಿ ದೇವೇಗೌಡರವರೇ, ನೀವು ಯಾವಾಗಲೂ ಸಿಗ್ದಾಗ ಹೇಳ್ತೀರಿ. ಅವಾಗ ಅಂದರೆ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗೋ ಮೊದಲೇ ಅವ್ರಿಗೆ 35 ವರ್ಷದ ಎಕ್ಸ್ಪೀರಿಯನ್ಸ್ ದೇವೇಗೌಡರಿಗೆ. ಆವಾಗ 96 ದೇವೇಗೌಡರು ಹೇಳೋರು, ನಾನು ಹೇಳಿದೆ, ಅಲ್ಲ ದೇವೇಗೌಡರೆ, ಯಾವಾಗಲೂ ಹೇಳ್ತಿರ್ತೀರಿ 35 ವರ್ಷದ ಈ ರಾಜ್ಯದ ಆಗು ಅಂದ್ಕೊಂಡು ಎಲ್ಲ ಥರ ಕೆಲಸ ಮಾಡಿದ್ದೀನಿ ನಾನು ಅಂತ ಹೇಳ್ತಾ ಇರ್ತೀನಿ, ನೀವ್ಯಾಕೆ ಪ್ರಧಾನಮಂತ್ರಿಗಳಾಗಬಾರ್ದು ಅಂತಂದೆ. ಅವಾಗ ದೇವೇಗೌಡರು ಅಷ್ಟೇ ಚೆನ್ನಾಗಿ ಮಾತಾಡ್ತಾಯಿದ್ರು. ಹೌದು, ಕರೆಕ್ಟ್, ನೀ ಹೇಳೋದು, ಕೂತ್ಕೋ ಹೇಳ್ತೀನಿ ಅಂದರು. ಅದಕ್ಕೆ ಸಾಚಾ ನನ್ನ ಗುರು ಚಂದ್ರಶೇಖರ್ ರಾವ್ ಅಂತ, ಅವ್ರನ್ನ ಸಾಹುಕಾರ ಚಂದ್ರಶೇಖರ್ ರಾವ್ ಅಂತ ಅವ್ರ ಹೆಸರು. ಅವರು ಅವ್ರ ಹೆಸರು ಸಾಚಾ ಅಂತ ನಾವೆಲ್ಲ ಕರೆಯೋದು. ಇಡೀ ಈ ಫೀಲ್ಡಲ್ಲಿ, ಈ ಪತ್ರಿಕಾ ರಂಗದಲ್ಲಿ ಅವ್ರನ್ನ ಕರೀತಾ ಸಾಚಾ ಅಂತ ಕರಿತಾಯಿದ್ರು. ಆಗ ಸಾಚಾ ಅವ್ರು ಎದ್ದು ನಿಂತ್ಕೊಂಡು, ನೀವು ಅಷ್ಟು ಹಗುರವಾಗಿ ತೊಗೊಬಿಡಿ, ಸಾವಂತ್ ಏನೋ ಕೇಳ್ತಾ ಇದ್ದೇನೆ, ಅದಕ್ಕೆ ಉತ್ತರ ಕೊಡಿ ಅಂತಂದರು. ಆವಾಗ ಹೇಳ್ತೀನಿ ಅಂತೇಳಿ ಅವ್ರಿಗೆ ಅದಕ್ಕೆ ಇಡೀ ಗೊತ್ತಿದೆ, ಜಗತ್ತಿಗೆ ಗೊತ್ತು ನಾನು ಪ್ರಶ್ನೆ ಕೇಳಿದ್ದು, ಅದಕ್ಕೆ ಉತ್ತರ ಕೊಟ್ಟಿದ್ದು, ಅದು ಕ್ಲಾರಿಫಿಕೇಷನ್ ಕೊಟ್ಟಿದ್ದು. ಆಮೇಲೆ ಪ್ರೈಮ್ ಮಿನಿಸ್ಟರ್ ಅದು ಬೇರೆ ಒಂದು ಘಟನೆ. ಒಂದು ಇನ್ನೊಂದು ಸರಿ ಮೀರ್ ಕುಮಾರ್ ಪಾಟೀಲ್ ಅಂತೇಳಿ ಅವರು ಪವರ್ ಮಿನಿಸ್ಟರ್ ಆಗಿದ್ರು. ನಮ್ಮ ಕರ್ತವ್ಯ ಏನು ಅಂತಂದರೆ, ಪವರ್ ಮಿನಿಸ್ಟ್ರು ಸ್ಟಡಿ ಮಾಡ್ಕೊಂಡು ಹೋಗ್ಬೇಕು. ಅವ್ರು ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದಾನೆ ಅಂತಂದರೆ ಅದಕ್ಕೆ ನಾವು ಈ ರಾಜ್ಯದ ಜನರಿಗೆ ಪವರ್ ಮಿನಿಸ್ಟರ್ ಏನು, ಪವರ್ ಎಲ್ಲಿ ಜನ್ರೇಟ್ ಆಗುತ್ತೆ, ಎಲ್ಲಿ ಯಾವ ಥರ ಇರುತ್ತೆ, ಅದನ್ನು ಪ್ರಶ್ನೆ ಕೇಳಬೇಕು. ಜನರಿಗೆ ಏನು ಅಗತ್ಯ ಇದೆ ಅದನ್ನು ಪ್ರಶ್ನೆ ಕೇಳಬೇಕು ಅನ್ನೋ ರೆಡಿಯಾಗಿ ಹೋಗಿರ್ತೀವಿ. ಮೀರ್ ಕುಮಾರ್ ಪಾಟೀಲು ಪ್ರಶ್ನೆ ಎಲ್ಲ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮುಗೀತು. ಆವಾಗ ನಾನು ಹೇಳಿದೆ, ಸಚಿವರೇ, ಈಗ ರಾಜ್ಯದಲ್ಲಿ ಪವರ್ ಎಷ್ಟು ಪ್ರೊಡಕ್ಷನ್ ಆಗ್ತಾಯಿದೆ, ಇಡೀ ರಾಜ್ಯದಲ್ಲಿ ಎಷ್ಟು ಪ್ರೊಡಕ್ಷನ್ ಆಗ್ತಾಯಿದೆ, ಆಮೇಲೆ ಎಷ್ಟು ಡಿಸ್ಟ್ರಿಬ್ಯೂಟ್ ಆಗ್ತದೆ, ಶಾರ್ಟೇಜಸ್ ಇದೆ, ಸರ್ಪ್ಲೆಸ್ ಎಷ್ಟಿದೆ ಅಂತ ಕೇಳಿದೆ. ಇವಾಗ ಸಿಗ್ತಾರೆ, ಯಾವಾಗ ಮಿಕ್ಕ ಪಾಪಡ್ ಸಿಗ್ತಾರೆ. ಬೆ ಅಂದರು ತಕ್ಷಣ ಹಿಂಗೆ ಅವ್ರಿಗೆಲ್ಲ ಇರುತ್ತಲ್ಲ, ಸೊ ಟಕ್ ಫೋನ್ ಮಾಡಿದ್ರು, ಅವ್ನಿಗೆ MD ಕೇಳಿದ್ರು, ಹಿಂಗೆ ಅಂದ್ರೆ ಆಮೇಲೆ ಹೇಳ್ತೀನಿ ಅಂದ. ಆವಾಗ ಹಿಂದೂ ರಾಮು ಅಂತ ಇದ್ದರು,
ಇವರು ರಾಮಯ್ಯನ ಹೊಟ್ಟೋದ್ರು. ರಾಮ ನೀನು ನೋಡ್ಕೊಂಬ ಮಿಲ್ಕುಮಾರ್ ಪಾಟೀಲ್ ಪ್ರೆಸ್ ಕಾನ್ಫರೆನ್ಸ್ ನೋಡ್ಕೊಂಬ, ನಮ್ಮ ಮನೆ ಆಫೀಸಲ್ಲಿ ಇರ್ತೀನಿ, ಆಮೇಲೆ ಬಂದ್ಬಿಡು, ಮುಗಿಸ್ಕೊಂಡು ಬಂದ್ಬಿಡು ಅಂತ ಹೇಳಿದ್ರು. ಸರಿ ರಾಮು ನಿಂತ್ಕೊಂಡು ಇದ್ದಿರೋರು ಅವಾಗ ನೀವು ಹೇಳಿದ್ನಲ್ಲ, ವಿಧಾನಸೌಧ ಅಂದರೆ ಪವರ್ ಸ್ಟಡ್ ಅಂದರೆ ಅಲ್ಲಿ ಪತ್ರಿಕಾ ರಂಗದಲ್ಲಿರೋರು ಈ ರಾಜ್ಯದ ಜನತೆಗೆ ಒಳಿತಾಗುವಂಥ ಏನಾದರೂ ಪ್ರಶ್ನೆಗಳನ್ನು ಕೇಳ್ಬೇಕು. ಆಮೇಲೆ ರಾಮು ಏನಂದರು, ಮಂತ್ರಿಗಳೇ, ಸಚಿವರೇ, ನೀನು ಕೆಲಸ ಮಾಡಿ, ಅವ್ರು ಬೆಳೆ ಅನ್ನ ಅವ್ರಿಗೆ ಉತ್ತರ ಕೊಡೋಕ್ಕೆ ಬರಲಿಲ್ಲ, ಎಷ್ಟು ಪವರ್ ಜನ್ರೇಟ್ ಆಗುತ್ತೆ, ಎಷ್ಟು ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಶಾರ್ಟೇಜ್ ಎಷ್ಟಿದೆ, ಸರ್ಪ್ಲಸ್ ಇದೆ, ಎಲ್ಲೆಲ್ಲಿ ಎಷ್ಟು ಜನ್ರೇಟ್ ಆಗಿದೆ, ನಿನಗೆ ವೆನ್ ಯು ಬಿಕಮ್ ದಿ ಪ್ರೈವೇಟ್ ಮಿನಿಸ್ಟರ್ ಯು ಅದು ಅಲ್ಲ ವೆರಿ ಇದು ಬೇಸಿಕ್ ಕ್ವಶನ್ಸು. ಆ ಬೇಸಿಕ್ ಪ್ರಾಬ್ಲಮ್ಸ್ ನಿಮ್ಗೆ ಗೊತ್ತಿರಬೇಕು. ಬೇಸಿಕ್ ನಿಂಗೆ ಐಡಿಯಾನೇ ಇಲ್ಲ ಅಂದರೆ ಪವರ್ ಮಿನಿಸ್ಟರ್ ಏನು ಪ್ರಯೋಜನ? ಅವ್ನು ಸಖತ್ತಾಗಿ ಕೇಳೋದು ರಾಮು, ಸಚಿವರು ಅವ್ನು ಕೆಲಸ ಮಾಡಿ, ಎಲ್ಲ ಓದ್ಕೊಳ್ಳಿ, ಯಾರು ಹೇಳೋಕ್ಕಾಗಲ್ಲ ಸರ್, ಅವೆಲ್ಲ ನೆನೆಸ್ಕೊಂಡ್ರೆ ಜುಂಬ ಮೈ. ಒಬ್ಬ ರಾಜ್ಯದ ಕ್ಯಾಬಿನೆಟ್ ಮಿನಿಸ್ಟರ್ನ ಹಿಂದೂ ರಾಮು ಚೀಫ್ ರಿಪೋರ್ಟರು ಅವನು ಹೇಳ್ತಾರೆ ಮಂತ್ರಿಗೆ, ನೀವು ಕೆಲಸ ಮಾಡಿ, ಓದ್ಕೊಂಡು ನೆಕ್ಸ್ಟ್ ವೀಕ್ ಪ್ರೆಸ್ ಕಾನ್ಫರೆನ್ಸ್ ಕರೀರಿ. ಹಿಂಗೆ ಅರ್ಧಂಬರ್ಧ ತಿಳ್ಕೊಂಡು ನೀವು ಸಚಿವರಾಗಿದ್ದಿರಿ, ಸಚಿವರ ತಿಳ್ಕೊಬೇಕು. ಇದು ಬೇಸಿಕ್. ಸಾವಂತ ಕೇಳಿರೋದು ತುಂಬ ಬೇಸಿಕ್ಕು. ನೀವು ಅದನ್ನು ತಿಳ್ಕೊಳ್ಳೋದ್ರೆ ಪವರ್ ಜನ್ರೇಷನ್ ಏನು ಮಾಡ್ತೀರಿ, ಜನರಿಗೆ ಏನು ಯಾವ ಥರ ಸಪ್ಲೈ ಮಾಡ್ತೀರಿ ನೀವು? ನಡೀರಿ ಹೋಗೋಣ ಅಂತ ಇಡೀ ಪ್ರೆಸ್ ಕಾನ್ಫರೆನ್ಸನ್ನು ಹೈಜಾಕ್ ಮಾಡ್ಕೊಂಡು ಒಡೇ ರಾಮಯ್ಯ. ಹೀಗೆ ಈಗ ಎರಡಾಯ್ತು. ಇದಾದ್ಮೇಲೆ ನೆಕ್ಸ್ಟು ಈಗ ಹೊಸ ಜನ್ರೇಷನ್ ಹೊಸ್ದಾಗಿ ಬರ್ತೀವಿ, ಹೊಸ್ದಾಗಿ ಸುಮಾರು ಜನ ಬರ್ತಾ ಇದ್ದಾರೆ, ಅವ್ರಿಗೆ ಏನು ಗೊತ್ತಿರಲ್ಲ, ಏನಿಲ್ಲ ಅಂತಂದು. ಆ ಥರದವ್ರಿಗೆ ಏನು ಹೇಳ್ತಿರ್ತಾವೆ ಸರ್? ಇದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಜರ್ನಲಿಸಮ್ ಫೀಲ್ಡ್ ಅನ್ನೋದು ಇದೆಯಲ್ಲ, ತುಂಬ ಪ್ರಾಮುಖ್ಯವಾದ ಒಂದು ಉದ್ಯೋಗ ಸರ್. ಈ ರಾಜ್ಯದಲ್ಲಿ ನಮಗೆ ಕೊಟ್ಟಿರೋಂಥ ಈ ಸಂವಿಧಾನದಲ್ಲಿ 4ನೇ ಅಂಗ ಅಂತ ಹೇಳ್ತಾರೆ. ಬಟ್ 4ನೇ ಅಂಗಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಮಾಡ್ತಾರೆ ಅನ್ನೋದು ನಿಮಗೆ ಇನ್ನೊಂದ್ಸರಿ ಹೇಳ್ತೀನಿ. ಯಾಕಂದರೆ ಈಗ ನಿಮ್ಮ ಇದರಲ್ಲಿ ಹೇಳೋಕ್ಕೆ ಅಷ್ಟೊಂದು ಸವಿಸ್ತಾರ ಮಾತಾಡಬೇಕಾಗತ್ತೆ. 4ನೇ ಅಂಗ ಅಂತ ಹೇಳ್ತಾರೆ. 4ನೇ ಅಂಗ ಇದೆಯಲ್ಲ, ಇಡೀ ಈ 3 ರಂಗನ ತಿದ್ದಿ ಈ ದೇಶನ ರಾಜ್ಯನ ಒಳ್ಳೆ ಮಾಡೋ ಕೆಪಾಸಿಟಿ ಇರೋವಂಥದ್ದು ಈ 4ನೇ ಅಂಗಕ್ಕೆ ಮಾತ್ರ. ಅಫ್ಕೋರ್ಸ್ ಯಾವ ಬಿಟ್ರಿ ಅವ್ನೇನು ಮಾತಾಡೋಣ, ನಾನು ಬಿಟ್ರಿ ಅವ್ರದ್ದು ಪತ್ರಿಕಾರ್ದು ಬಿಟ್ರಿ ಅವ್ರು ಇವೆಲ್ಲ ಇದ್ದಾಗ ಮಾತಾಡ್ತಾರೆ, ಇದ್ದಾಗ ಮಾತಾಡೋಲ್ಲ. ಪತ್ರಿಕೆಯವರು ಚಾನಲ್ನವ್ರು ಇದ್ದಾಗ ಮಾತಾಡೋಲ್ಲ, ಆಮೇಲೆ ಹೇಳನ್ಬಿಟ್ರಿ ನೋಡನ್ಬಿಟ್ರಿ ಅಂತದ್ದು. ಆದರೆ ಪತ್ರಿಕೆಯಲ್ಲಿ ಪತ್ರಿಕೋದ್ಯಮದಲ್ಲಿ ಪತ್ರಿಕೆಯವರು ಪ್ರೆಸ್ ಕಾನ್ಫರೆನ್ಸ್ ಹೋದಾಗ ಅಲ್ಲಿ ಮಾತಾಡಬೇಕು, ಪ್ರಶ್ನೆಗಳು ಮಾಡೋದು, ಇದ್ಯಾಕೆ ಹಿಂಗಾಯಿತು, ಇದ್ಯಾಕೆ ಮಾಡಿದ್ರು, ಅದು ತಿದ್ದೋ ಥರ ಮಾಡಬೇಕು. ಈಗೇನಾಗುತ್ತೆ, ಕೆಲವರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಏನು ಮಾಡ್ತಾರೆ ಅಂತಂದರೆ, ಸರ್ ಹಿಂಗೆ ಮಾಡಿ ಸರ್, ಹಂಗೆ ಸರ್, ಇದನ್ನು ಯಾಕೆ ಹಿಂಗೆ ಮಾಡಿದ್ರೆ, ಇದ್ಯಾಕೆ ಹಿಂಗೆ ಮಾಡಿ ತಪ್ಪಲ್ವಾ ಏನೋ ಅಂತ ಹೇಳ್ಬಿಡ್ತಾರೆ ಪ್ರೆಸ್ ಕಾನ್ಫರೆನ್ಸಲ್ಲಿ. ಆಮೇಲೆ ನಿಂತ್ಕೊಂಡು ಅವ್ರ ಜೊತೆ ವ್ಯವಹಾರ ಮಾಡ್ಕೊತಾರೆ. ನನ್ನ ಕೆಲಸ ಇದೆ ಮಾಡಿಕೊಡಿ, ಇದೊಂದು ಕೆಲಸ ಇದೆ ಮಾಡಿಕೊಡಿ, ಅವ್ರು ಮಾಡ್ಕೊಡ್ತಾರೆ. ಅವ್ರು ಏನು ಅಂತಂದರೆ ಈ ಪತ್ರಿಕೆಗಳಿಗೆ ಭಾರಿ ಪವರ್ಫುಲ್, ಇವನು ತುಂಬಾ ಇಂಪಾರ್ಟೆಂಟು ಅಂತೇಳಿ ಅವ್ರು ಕೆಲಸ ಮಾಡಿಕೊಡ್ತಾರೆ. ಅದು ಇಂಪಾರ್ಟೆಂಟು, ನೀವು ಮಾಡ್ಕೊಳ್ಳಿ, ನಿಮ್ದೇನೋ ಇರುತ್ತೆ, ಅವನೇನು ರಾಜ್ಯ ಎತ್ಕೊಡಲ್ಲ, ಆದರೂ ನಿಮ್ಗೇನೋ ಇರುತ್ತೆ ಸಣ್ಣ ಪುಟ್ಟ ಆದರೆ ಇದು ನಗಣ್ಯ. ನೀವು ರಾಜ್ಯಕ್ಕೆ ಏನು ಮಾಡಬೇಕು ಅನ್ನೋದು ಭಾರಿ ಇಂಪಾರ್ಟೆಂಟು. ಈಗೆಲ್ಲೋ ರಸ್ತೆ ಕಟ್ಟೋದಿರುತ್ತೆ, ಎಲ್ಲೋ ಆಕ್ಸಿಡೆಂಟ್ ಆಗ್ಬಿಟ್ಟಿರುತ್ತೆ, ಏನೋ ಇರುತ್ತೆ, ಅದಕ್ಕೆ ಪ್ರಾಮುಖ್ಯದ ಪ್ರಶ್ನೆ ಕೇಳಬೇಕು. ಇಲ್ಲಿ ಹಿಂಗಾಗಿದೆ ಸರಿಪಡಿಸ್ಕೊಳ್ಳಿ, ಇಲ್ಲಿ ಹಿಂಗಾಗಿದೆ ಸರಿಪಡಿಸ್ಕೊಳ್ಳಿ, ಸರಿಪಡಿಸ್ಕೊಳ್ತೀರೋ ಬಿಡ್ತಿರೋ, ಇಲ್ಲಿ ಹಿಂಗೆ ಯಾಕಾಗಿದೆ ಅಂತ ಪ್ರಶ್ನೆ ಕೇಳೋಂಥದ್ದು ಜರ್ನಲಿಸ್ಟಿಗೆ ಇರಬೇಕು. ಜರ್ನಲಿಸ್ಟ್ ಅದನ್ನೇ ಮಾಡಬೇಕು. ಖಾಸ ನಿಮ್ಮಿಷ್ಟ, ಅದನ್ನು ನೀವು ಆಮೇಲೆ ಭೇಟಿ ಮಾಡ್ತಿರೋ ಭೇಟಿ ಮಾಡ್ತಾರೆ. ವಿಧಾನಸೌಧದಲ್ಲಿ ಎಷ್ಟು ಪ್ರೆಸ್ ಕಾನ್ಫರೆನ್ಸ್ ಆಗುತ್ತೆ, ಮುಖ್ಯಮಂತ್ರಿಗಳು ಸೇರಿದಂತೆ ಪ್ರೆಸ್ ಕಾನ್ಫರೆನ್ಸ್ ಆಗ್ತಾವಲ್ಲ, ಅದಾದಮೇಲೆ ಏನಣ್ಣ ಚೆನ್ನಾಗಿದೆ, ಏನು ಸಮಾಚಾರ ಅಂತಂತಾರೆ. ಏನಿಲ್ಲ ಎಲ್ಲ ಬರಲ್ಲ, ಆಮೇಲೆ ಏನು ಇದೊಂದು ಹಿಂಗೆ, ಹೌದಾ ಆಯ್ತು. ಈ ವಿಧಾನಸೌಧ ಏನಂತಂದರೆ ಬಾಯಲ್ಲಿ ಅಂದರೆ ಕೆಲಸ ಮುಗೀತು ಅಂತ ನಾನು ಕಂಡಂಗೆ, ನನಗೆ 35 ವರ್ಷ ಇತ್ತು, ನಾನು ಕಂಡಂಗೆ ಅದು ಮಾಡ್ಕೊಳ್ಳಿ. ನಮಗೆ ಅದರ ಯಾಕಂದರೆ ಹ್ಯೂಮನ್ ಇಸ್ ಎನ್ ಎರರ್, ಮನುಷ್ಯನೇ ತಪ್ಪ ಹುಟ್ಬಿಟ್ಟಿದ್ದಾನೆ, ಮಾಡ್ಕೊಳ್ಳಿ. ಆದರೆ ಅದು ನಗಣ್ಯ, ಮಾಡಬಾರ್ದು, ಮಾಡಿದ್ದೀರಿ. ಆದರೆ ಏನೋ ಒಳ್ಳೆಯದಕ್ಕಾದರೆ ಮಾಡ್ಕೊಳ್ಳಿ, ಕೆಟ್ಟದಕ್ಕೆ ಮಾಡ್ಕೊಳ್ಬೇಡಿ. ಬಟ್ ರಾಜ್ಯದ ಜನತೆ ಹಿತಕ್ಕೋಸ್ಕರ ಏನಾದರೂ ಮಾಡಂಗಿದ್ರೆ ಮಾಡಿ ಅಂತ ನನ್ನ ಒಂದು ಭಿನ್ನ. ಅದು ಯಾಕಂದರೆ ಗೊತ್ತಾಗಲ್ಲ ಫಸ್ಟು. ಈಗ ಬಂದಿರೋವೆಲ್ಲ ಏನೋ ಮುಖ್ಯ ನಿಮ್ಗೆ ಗೊತ್ತಿಲ್ಲ, ಕೆಲವೆಲ್ಲ ಮಿಸ್ಟರ್ ಹೆಗ್ಡೆ, ಮಿಸ್ಟರ್ ಪಟೇಲ್ ಎಲ್ಲ ಕೇಳಿದ್ದಾರೆ, ಅವೆಲ್ಲ ರೆಕಾರ್ಡಾಗಿ ಹೋಗಿದೆ. ಮಿಸ್ಟರ್ ಪಟೇಲ್ಗೆ ಇಲ್ಲೇನೇ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಅದೊಂದು ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಗಳು ಮಿಸ್ಟರ್ ಪಟೇಲ್ ಅದು
ಮಿಸ್ಟರ್ ಪಟೇಲ್ ಅವ್ನು ಸಿಟ್ಟು ಬಂದ್ಬಿಟ್ಟು ಪಟೇಲ್ಗೆ ಅವ್ನು ಸಿಟ್ಟು ಬಂದು ತುಂಬ ಹಾಸ್ಯಾಸ್ಪದ ಮಾತಾಡ್ತಾರೆ. ಅದು ಒಳಗೆ ನಾಟಬೇಕು ಚುಚ್ಕೊಂಡ್ರೆ ಮತ್ತೆ ಗೊತ್ತಾಗಲ್ಲ, ಅಷ್ಟು ಜನ ಮಾತಾಡ್ತಾರೆ ಪಟೇಲ್ರು. ಏನಮ್ಮ ಮಿಸ್ಟರ್ ಪಟೇಲ್ ಅಂತೀಯಲ್ಲ, ನನ್ನ ಜೊತೆ ಗೋಲಿ ಆಡ್ತಾಯಿದ್ನ, ಚಿರಿದಾಂಡು ಆಡ್ತಾಯಿದ್ನ ಅನ್ನೋ ಪ್ರಶ್ನೆ ಕೇಳಿದೆ. ಆದರೆ ಏನು ಒಂದೇ ಒಂದು ನಾನು ಪ್ರಶ್ನೆ ಕೇಳೋದು, ನೀವು ಎಷ್ಟೇ ಪ್ರಶ್ನೆ ಕೇಳಿ ಅದು ಜನರಿಗೆ ಹಿತಕ್ಕೋಸ್ಕರ, ಜನರಿಗೆ ಅಭಿವೃದ್ಧಿಗೋಸ್ಕರ ಇರಬೇಕೆ ಹೊರತು ಬೇರೆದಕ್ಕೆ ಇರಬಾರ್ದು. ಆಮೇಲೆ ನೀವು ಆ ಮುಖ್ಯಮಂತ್ರಿಗಳು ಯಾವುದು, ಆ ಮಂತ್ರಿಗಳಿರ್ಬೋದು, ಯಾವುದೇ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಕೇಳಬೇಕಾದ್ರೆ ಯು ಮಸ್ಟ್ ರೆಸ್ಪೆಕ್ಟ್ ದಿ ಚೇರ್. ಮುಖ್ಯಮಂತ್ರಿ ಎಷ್ಟೇ ಭ್ರಷ್ಟಾಚಾರದಲ್ಲಿರ್ಬೋದು, ಮಂತ್ರಿಗಳು ಅಷ್ಟೇ ನೀನು ಪ್ರಶ್ನೆ ಕೇಳೋದಿದೆಯಲ್ಲ, ಅದು ಯು ಆರ್ ರೆಸ್ಪೆಕ್ಟಿಂಗ್ ದಿ ಚೇರ್. ಮುಖ್ಯಮಂತ್ರಿಗಳೇ, ಮುಖ್ಯಮಂತ್ರಿ ಪಟೇಲ್ರೇ ಈ ಥರನೇ ಮಾತಾಡುವ. ಇವತ್ತು ಜನ್ರೇಷನ್ ಕೆಲವಲ್ಲ, ಈ ಹೊಸ್ದಾಗಿ ಬಂದಿರ್ತಾರಲ್ಲ ಅವರಿಗೆ ಈ ದೇಶ ಗೊತ್ತಿರಲ್ಲ. ಪತ್ರಿಕೆ ಹೋದರೆ ಬಂದಿದ್ದ ತಕ್ಷಣ ಏನು ಅಂದರೆ, ಬಂದ ತಕ್ಷಣ ಒಂದು ಮನೆ ಮಾಡಬೇಕು, ಬಂದ ತಕ್ಷಣ ಒಂದು ಕಾರ್ ತೊಗೋಬೇಕು, ಬಂದ ತಕ್ಷಣ ಒಂದೊಳ್ಳೆ ಹುಡುಗಿ, ನಾನು ಏನು ಅಂತ ತಿಳ್ಕೊಂಡು ಒಳ್ಳೆ ಹುಡುಗಿ ಮನೆ ಮಾಡ್ಕೊ, ಈ ಕಾನ್ಸೆಪ್ಟು ನಾನು ಹೇಳೋದಲ್ಲ, ಈ ದೇಶನೇ ನಿಮ್ಗೆ ಗೊತ್ತಿರ್ಬೇಕು ಅದ್ರ ಬಗ್ಗೆ ಎಲ್ಲ. ಇದನ್ನು ಅವಾಯ್ಡ್ ಮಾಡಿಕೊಂಡು ಪತ್ರಿಕೆ ಇಲ್ಲಿರೋರು ಸಾಧ್ಯವಾದಷ್ಟು ಈ ಜನರಿಗೆ ಒಳ್ಳೇದು ಮಾಡೋದು. ತುಂಬ ದೊಡ್ಡ ಪೊಸಿಷನ್ಸ್ ಪತ್ರಿಕೋದ್ಯಮ, ಅದರಲ್ಲೂ ಇಂಪಾರ್ಟೆಂಟ್ ಪ್ಲೇಸ್ ಪ್ರೆಸ್ ಕಾನ್ಫರೆನ್ಸ್ ಹೋಗ್ತಾರಲ್ಲ, ಆ ಪ್ರೆಸ್ ಕಾನ್ಫರೆನ್ಸ್ ಹೋದವರು ಈ ರಾಜ್ಯದ ಜನರಿಗೆ ಏನು ಮಾಡಬೇಕು ಒಳ್ಳೆಯದನ್ನು ಅದನ್ನು ಪ್ರಶ್ನೆ ಕೇಳಿ ತಿದ್ದುಪಡಿ ಅದು ಮಾಡ್ತಾರೆ. ನಿಜವಾಗ್ಲೂ ಮಾಡ್ತಾರೆ, ಖಂಡಿತವಾಗ್ಲೂ ಮಾಡ್ತಾರೆ. ಏನು ಮಾಡುವಾಗ ಅದು ತಿದ್ದು ಮಾಡ್ತಾರೆ. ಹಿಂಗಾಗಿದೆಯಾ ಸರಿಪಡಿಸ್ಕೊಳ್ಳಿ ಅಂತ ಮಾಡ್ತಾರೆ. ಆ ನಿಟ್ಟಲ್ಲಿ ನೀವು ಕೆಲಸ ಮಾಡಬೇಕು ಅನ್ನೋದು ನನ್ನ ಒಂದು ಮೋಹನ್ ಕುಮಾರ್ ಸಾವಂತ್ ಅವರು ಇದುವರೆಗೂ ತಮ್ಮೆಲ್ಲ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ನಮಸ್ಕಾರ, ಧನ್ಯವಾದ. ಥ್ಯಾಂಕ್ ಯು ರವಿಕುಮಾರ್ ಅವರೇ. ತಾವು ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ. ಇದು ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡು, ಟೈಮ್ಸ್ ಆಫ್ ಇಂಡಿಯಾ, ಮತ್ತೊಂದು ಪತ್ರಿಕೆ, ಇನ್ನೊಂದು ಚಾನಲ್ಲು, ಅದೇ ಪತ್ರಿಕೋದ್ಯಮ ಅಲ್ಲ, ಕೊನೆ ಹಂತದ ತನಕ ಇದೆಯಲ್ಲ ಎಲ್ಲ ಪತ್ರಿಕೆಯವರು, ಸಣ್ಣ ಪುಟ್ಟ ಎಲ್ಲ ಸೇರಿದ್ರೆ ಮಾತ್ರ ಪತ್ರಿಕೋದ್ಯಮ ಅನ್ನೋದು ನನ್ನ ಅನಿಸಿಕೆ. ಬರೀ ಪತ್ರಿಕೆ ಪ್ರಜಾವಾಣಿ ಬರೆದ್ಬಿಟ್ರೆ ಅಫ್ಕೋರ್ಸ್ ಪ್ರಜಾವಾಣಿ ಎಲ್ಲ ಬರೆದೆಲ್ಲ ನಾವು ಓದ್ತೀವಿ. ಇವತ್ತಿಗೂ ನಾವು 40 ವರ್ಷದಿಂದ ಪತ್ರಿಕೆ ಓದ್ತಾ ಇದ್ದೀವಿ, ಅದನ್ನು ಪ್ರಜಾವಾಣಿಲೇ ತುಂಬ ಚೆನ್ನಾಗಿ ಬರೀತಾರೆ ಎಲ್ಲ ಆಗೋದು. ಆದರೆ ಪತ್ರಿಕೋದ್ಯಮ ಅಂತಂದರೆ ಸಣ್ಣ ಪತ್ರಿಕೋದ್ಯಮ, ಸಣ್ಣ ರಿಪೋರ್ಟಿಂದ ಹೇಳಿ ದೊಡ್ಡ ರಿಪೋರ್ಟ್ ತಗೊಂಡು ಪತ್ರಿಕೋದ್ಯಮನೇ ಅದೊಂದು ಉತ್ತರ. ನಮಸ್ತೆ. ಥ್ಯಾಂಕ್ ಯು ಸರ್. ನಮಸ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ಅತಿಥಿ ಅಂತ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.